ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೋ. ಸೊ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಡೇ 1 ರಿವ್ಯೂ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಡೇ 1 ಇಟ್ಸ್ ಒಂಥರ ಗುಡ್ ಡೇ ಅಂತ ಹೇಳ್ಬೇಕು. ಇಂಡಿಯಾದಾಗ ಗುಡ್ ಡೇ ಬಿಸ್ಕಿಟ್ ಅಲ್ಲ, ಗುಡ್ ಡೇ, ಒಳ್ಳೆ ದಿನ ಅಂತ ಹೇಳ್ಬೇಕು ಇಂಡಿಯಾ ಟೀಮಿಗೆ. ಸೊ 5 ವಿಕೆಟ್ ಕಳ್ಕೊಂಡ್ರು ಒಂದು ಸ್ಟೇಬಲ್ ಪೊಸಿಷನ್ದಾಗ ಅದ ನಮ್ಮ ಟೀಮ್ ಇಂಡಿಯಾ. ಸೊ ನಮ್ಮ ಯಶಸ್ವಿ ಜೈಸ್ವಾಲ್ ಅವರ ಸೂಪರ್ ಇನ್ನಿಂಗ್ಸು ಮತ್ತು ಪ್ಲಸ್ ನಮ್ ಗಿಲ್ ಅವ್ರ ಸೆಂಚುರಿ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಮಾರ್ಕ್ಸ್ ಅಲ್ವಂತು. ಸೊ ಅಂತ ಬ್ಯಾಟಿಂಗ್ ಆಡ್ರಿ ನಮ್ಮ ಇಂಡಿಯಾ ಟೀಮ್ ಇದ್ರೆ. ಮತ್ ಇನ್ನೊಂದು ಶಾಕಿಂಗ್ ಸ್ಟಾಟ್ಸ್ ಅಂದ್ರೆ ಏನಂದ್ರೆ, ಯಶಸ್ವಿ ಜೈಸ್ವಾಲ್ ಅವ್ರು ಆಡಿದ 21 ಇನ್ನಿಂಗ್ಸ್ನಾಗ 16-50 ಹೊಡೆದಾರ್ಥ. ಸೊ ಇದಂತೂ ಬ್ಲಾಸ್ಟರಿಂಗ್ ಫ್ಯಾಕ್ಟ್ ಅಂತ ಹೇಳ್ಬೇಕು, ನಂಬ್ಲಕ್ ಆಗ್ಲಾರ ಫ್ಯಾಕ್ಟ್. 21 ಇನ್ನಿಂಗ್ಸ್ನ 16 ಸಲ 50 ಹೊಡೆದಾರ ಅಂದ್ರ ವೆರಿ, ಈಗ ಫ್ಯೂಚರ್ ಫ್ಯಾಪ್ 4 ಒಳಗೆ ಯುರೋಪ್ ಇರತ್ತ ಪಕ್ಕ ಗೊತ್ತಾಕತಿ. ಮತ್ ಅವ್ರ ಜಾಗದಾಗ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಜಾಗದಾಗ ಶುಭ್ಮನ್ ಗಿಲ್ ಅವ್ರು ಚಾರ್ಜ್ ತಗೊಂಡಾರ ಪಕ್ಕ ಗೊತ್ತಾಕತಿ. ಎದಕ್ಕಾರ 1ನೇ ಟೆಸ್ಟ್ ಒಳಗೆ ಒಂದು 100 ಹೊಡೆದ್ರು, ಸೆಕೆಂಡ್ ಟೆಸ್ಟ್ ಒಳಗೂ ಈಗ ಒಂದು 100 ಹೊಡೆದ್ರು, ಅದು ನಂಬರ್ 4ದಾಗ ಆಡೆ, ವಿಚ್ ಇಸ್ ವೆರಿ ಗುಡ್ ಅಂತ ಹೇಳ್ಬೇಕು. ಕಮ್ ಟು ಇವತ್ತು ಟೆಸ್ಟಿಗೆ. ಸೊ ಫಸ್ಟ್ ಟಾಸ್ ನಡೆಯುತ್ತೆ. ಟಾಸ್ನಾಗ ನಮ್ಮ ಇಂಡಿಯಾ ಟೀಮ್ ಮತ್ತೆ ತಿರ್ಗಾ ಟಾಸ್ ಹೋಗ್ತೈತಿ. ಬೆನ್ ಸ್ಟೋಕ್ಸ್ ಅವ್ರ ಬಗ್ಗೆ ಗೊತ್ತೈತಿ. ಟಾಸ್ ಗೆದ್ದರೆ ಸೀದಾ ಬಾಲಿಂಗ್ ಅಂದ್ಬಿಡ್ತಾರ. ಸೊ ಬಾಲಿಂಗ್ ತೊಂದ್ರು. ಈ ಕಡೆ ನಮ್ಮ ಯಶಸ್ವಿ ಜೈಸ್ವಾಲ್ ಅವ್ರ KL ರಾಹುಲ್ ಅವರು ಓಪನಿಂಗ್ ಬ್ಯಾಟಿಂಗ್ ಆಡಕ್ ಬರ್ತಾರೋ. ನಮ್ KL ರಾಹುಲ್ ಅವ್ರು ಸ್ವಲ್ಪ ಕಾಯ್ಕೊಂಡ್ ಆಡಿ ಮುಂದೆ ಆಡ್ಬೇಕಂತ ಅಂದಿರ್ಕರೆ ಅವ್ರ ಬ್ಯಾಡ್ ಲಕ್ ಸ್ವಲ್ಪ ಔಟ್ ಆಗ್ಬಿಡ್ತಾರು. 26 ಬಾಲಿಗೆ 2 ರನ್ ಹೊಡೆದು ಔಟ್ ಹಾಕಾರು. ನೆಕ್ಸ್ಟ್ ಅವ್ರ ಜಾಗ ನಮ್ಮ ಯಶಸ್ವಿ ಜೈಸ್ವಾಲ್ ಅವರು ಸೂಪರ್ ಆಗಿ ಆಡ್ತಾರ. ಅವ್ರು ಹೋದ್ರು ಏನ್ ಚಿಂತಿಲ್ಲ. 87 ರನ್ ಹೊಡಿತಾರು ನಮ್ಮ ಯಶಸ್ವಿ ಜೈಸ್ವಾಲ್ ಅವರು 107 ಬಾಲಿಗೆ, ವಿಚ್ ಇಸ್ ಟೆಸ್ಟ್ ನಂತರ ವೆರಿ ಗುಡ್ ಅಂತ ಹೇಳ್ಬೇಕು. 81 ಸ್ಟ್ರೈಕ್ ರೇಟ್, ಸ್ಟ್ರಾಗ್ರಿಂಗ್ ನಂಬರ್ಸ್ ಅಂತ ಹೇಳ್ಬೇಕು. ಟೆಸ್ಟ್ ಕ್ರಿಕೆಟ್ ನ 80 ಮ್ಯಾಲ ಸ್ಟ್ರೈಕ್ ರೇಟ್ ಇರ್ತೋ ಲೆಜೆಂಡ್ ನೀವು ಸದ್ಯಕ್ಕೆ. ಸೊ ಹಂಗ ಅದು ಇಂಗ್ಲೆಂಡ್ ಪಿಚ್ ನಾಗತ್ರು ದೊಡ್ಡ ಲೆಜೆಂಡ್. ನೆಕ್ಸ್ಟ್ ಅವ್ರದಾಗಿಂದ ಕರುಣ್ ನಾಯರ್ ಅವ್ರು ಯಾಕೋ ಟೈಮ್ ಸುದ್ದಿಲ್ಲ. IPL ದಾಟ್ ಬಾರಿ ಕಂಬ್ಯಾಕ್ ಮಾಡಿದ್ರ ಕರೆ. ಸೊ ಯಾಕೋ ಟೆಸ್ಟ್ ಕ್ರಿಕೆಟ್ನಾಗ ಅಟ್ ಪಕ್ಕ ನಡಿವತ್ತು. ಆದ್ರೂ ನಿನ್ನೆ ವ್ಯಾಲ್ಯೂಬಲ್ ಇನ್ನಿಂಗ್ಸ್ ಆಡಿದ್ರು, 31 ರನ್ ಹೊಡೆದ್ರು. ಸೊ ಅವ್ರಿಗೇನಾಗಿಲ್ಲ, 31 ರನ್ ಹೊಡೆದ್ರೆ ನೀವು ಟೆಸ್ಟ್ ಕ್ರಿಕೆಟ್ನಾಗ 30 ಮೇಲೆ ಆಡಿದಿರ್ತಕೋ ಒಂಥರ ಚಲೋ ಆಡ್ದಂಗ. ಅದು ವ್ಯಾಲ್ಯೂಬಲ್ ಇನ್ನಿಂಗ್ಸ್. ಸೊ 30 ಒಳಗೆ ಔಟ್ ಆಗ್ಬಾರ್ದು ಅಷ್ಟೇ. 31 ಹೊಡೆದಾರು ಕರುಣ್ ನಾಯರ್. ಸೊ ಇವ್ರು ಚಲೋ ಆಡಿದ್ರು. ನೆಕ್ಸ್ಟ್ ಶುಭ್ಮನ್ ಗಿಲ್ ಅವ್ರ ಬಗ್ಗೆ ಏನ್ ಹೇಳ್ಬೇಕನ್ನ ಆಗಂದ್ರೆ ಅದನ್ನ ಹೇಳ್ತೀನಿ. ದ ಕ್ಯಾಪ್ಟನ್, ದ ಫ್ಯೂಚರ್ ಲೆಜೆಂಡ್ ಅಂತ ಹೇಳ್ಬೇಕು. ದ ಕ್ಯಾಪ್ಟನ್ ಫ್ಯೂಚರ್ ಲೆಜೆಂಡ್ ನಂಬರ್ 4ಗೆ ಮತ್ತೊಂದು ಲೆಗಸಿ ತಗೊಂಡ್ ಹೊಂಟಾರ ಇವರು. ಸೊ ಅಂತ ಪ್ಲೇಯರ್ ನಮ್ಮ ಕ್ಯಾಪ್ಟನ್ ಶುಭ್ಮನ್ ಗಿಲ್ 114 ರನ್ ಹೊಡೆದವ್ರು ವಿತ್ ಬಾಲ್ 216 ಬಾಲಿಗೆ 114. ಸೊ ತಾಳ್ಮೆ ಇನ್ನಿಂಗ್ಸ್ ಅಂತ ಹೇಳ್ಬೇಕು ಇದನ್ನ. ನಮ್ KL ರಾಹುಲ್ ಆಡ್ತಾ ಇದ್ರಲ್ಲ ಆ ಸರ ಸ್ಲೋ ಅಂಡ್ ಸ್ಟಡಿ ಆಡ್ಲತ್ತಾರು. ಸ್ಟ್ರೈಕ್ ರೇಟ್ ಇವ್ರದ್ದು ಐತಿ 52.78. ನಮ್ಗ ಸ್ಟ್ರೈಕ್ ರೇಟ್ ಇಂಪಾರ್ಟೆಂಟ್ ಅಲ್ಲ, ನಮಗ್ ಬೇಕಾಯ್ತು ಇವ್ರ ಆಡು ಎಳ್ಳಿ ತಕ ಲಾಸ್ಟ್ನೇ ತಕ ಎಷ್ಟ್ ಆಡ್ತಾರೋ ಅಟ್ ನಮಗ್ ಬೇಕಾಯ್ತು. ನಮ್ಗ್ ರನ್ ಬೇಕಾಗಿಲ್ಲ, ಸ್ಟ್ರೈಕ್ ರೇಟ್ ಬೇಕಾಗಿಲ್ಲ. ಎಷ್ಟ್ ಆಕತ್ ಅಟ್ ಹಂಗ ಅದು ಎಷ್ಟ್ ಆಕತ್ ಹಂಗ ಆಡ್ಕೋತ ಹೋಗೋದು, ಔಟ್ ಆಗ್ಲಾರ್ದ. ಸೊ ನಮ್ಗ್ ಬೇಕಾಯ್ತು ಅವ್ರದ್ದೇ. ಈ ಗಿಲ್ ಅವ್ರು ಮಾಡ್ತಾ ಇರೋದು ಅದೇ. ಸೊ ಅದ ಕಂಟಿನ್ಯೂ ಆಗ್ಲತ್ ನಾವ್ ಅನ್ಕೋತೀವಿ. ನೆಕ್ಸ್ಟ್ ಈ ಕಡೆ ಕರುಣ್ ಅವ್ರು ಔಟ್ ಆದ್ಕೊಳ್ಳಿ. ನಮ್ ರಿಷಬ್ ಪಂತ್ ಅವ್ರು ನೀವು ತೈಡ್ಲಕ್ ಆಗಲ್ಲ. ನೀವು ಕುಟ್ ಆಡಂದ್ರ ಹೊಡೆದ ಆಡೋರು. ಒಟ್ಟ ಬಶೀರ್ಗ ಅದು ಒಟ್ಟ ಬಂದ್ರೆ ಖುಷಿ ಇವ್ರಿಗೆ. ಬಶೀರ, ಓಕ್ಸ ಅವ್ರು ಓಕ್ಸಿಗಂದ್ರು ಏನು ದುಶ್ಮನಿ ಐತಿ, ಮುಂದ್ ಎತ್ಲಕತ್ರು. ನಮ್ಮ ರಿಷಬ್ ಪಂತ್ ಅವ್ರು ತಡ್ಕೊಳಾರ 42 ಬಾಲಿಗೆ 25 ರನ್ ಹೊಡೆದು ಫೈಟ್ ಆ ಕಡೆ ಬಡ್ದು ಔಟ್ ಆದ್ರು. 25 ಬಾಲಿಗೆ ಇದು 42 ಬಾಲಿಗೆ 25 ಹೊಡೆದು ಔಟ್ ಆದ್ರು. ನೆಕ್ಸ್ಟ್ ಶಾರ್ದುಲ್ ಠಾಕೂರ್ ಅವ್ರ ಜಾಗಕ್ಕ ನಿತೀಶ್ ಕುಮಾರ್ ರೆಡ್ಡಿ ಇರ್ತಾರ. ಮೊನ್ನೆ ಶಾರ್ದುಲ್ ಠಾಕೂರ್ ಡಕ್ಔಟ್ ಆದ್ರು. ಇವ್ರು ಈ ಜಾಗ ಯಾಕೋ ಸುದ್ದ ಇದ್ದಂಗ ಕಾಣಿಸ್ಬಲ್ತು. ಎದಕ್ಕಾರ ಮನ್ನಿ ಮ್ಯಾಚ್ನಾಗೂ ಸುದ್ದಾಡ್ಲಿಲ್ಲ. ಅಂದ್ರ ಮನ್ನಿ ಮ್ಯಾಚ್ನ ಈ ಜಾಗದ ಶಾರ್ದುಲ್ ಠಾಕೂರ್ ಅವ್ರು ಸುದ್ದಾಡ್ಲಿಲ್ಲ. ಈ ಮ್ಯಾಚ್ ನಿತೀಶ್ ಕುಮಾರ್ ರೆಡ್ಡಿ ಅವ್ರು ಸುದ್ದಾಡ್ಲಿಲ್ಲ. ಅದು ಏನ್ ಲೀವ್ ಮಾಡೋಕ್ ಹೋಗಿ ಔಟ್ ಆಗ್ಯಾರ. ಇನ್ನ ಯಾರು ಹೊಡ್ಲಕ್ ಹೋಗಿ ಎಡ್ಜ್ ಆದ್ರೆ ಯಾರ ಇನ್ನ ಸುಮ್ಮರ್ಸಾರು ಯಾರ, ಅಥವಾ ಬಿಡ್ಲಕ್ ಹೋಗಿ ಸ್ಟಂಪ್ ಆದ್ರೆ ಯಾರ ವಾಟ ಡೆಲಿವರಿ ಅಂತ ಅನ್ಬೋದು. ಇವ್ರಿಬ್ರು ಲೀವ್ ಮಾಡಕ್ ಹೋಗಿ ಔಟ್ ಆಗ್ಯಾರ. ಏನ್ ಹೇಳ್ಬೇಕು, ಏನ ದಡ್ತನ ಅನ್ಬೇಕು ಅಥವಾ ಏನು ಇವ್ರು ಎಕ್ಸ್ಟ್ರಾ ಆರ್ಡಿನರಿ ಏನ್ ಮಾಡ್ಲಕ್ ಹೋಗಿದ್ರ ಗೊತ್ತಿಲ್ಲ ನನಗರೆ. ಬಾಲ್ ಲೀವ್ ಮಾಡಕ್ ಹೋಗಿ ಸ್ಟಂಪ್ ಹಾಕಾರ, ವಿಚ್ ಇಸ್ ಕ್ರೇಜಿ. ನನಗಂತೂ ಗೊತ್ತಾವತ್ತು ಏನ್ ಮಾಡಕ್ ಹೋಗಿದ್ರು ಗೊತ್ತಿಲ್ಲ ನಿತೀಶ್ ಕುಮಾರ್ ರೆಡ್ಡಿ ಅವರು. ಸೊ ನಮ್ಮ ಏನ್ ತರದಕ್ಕ ರವೀಂದ್ರ ಜಡೇಜಾ ಅವ್ರ ಆಟ ಸದ್ಯಕ್ಕ. ಶುಭ್ಮನ್ ಗಿಲ್ ಅಂತ ರವೀಂದ್ರ ಜಡೇಜಾ ಅವ್ರ ಆಡೋತರ ಕ್ರೀಸ್ ನ ಸದ್ಯಕ್ಕೆ ಅದಾರು. ರವೀಂದ್ರ ಜಡೇಜಾ ಅವರು 41 ರನ್ ಹೊಡೆದರು. 67 ಬಾಲಿಗೆ. ಇವ್ರಂತರೂ ವೆರಿ ಗುಡ್, ಸ್ಟ್ರೈಕ್ ರೇಟ್ ಗುಡ್ ಐತಿ. 61 ಸ್ಟ್ರೈಕ್ ರೇಟ್ ನಾಗ ಆಡತ್ತಾರ, ವಿಚ್ ಇಸ್ ವೆರಿ ಗುಡ್. ಚಲೋತನ ಆಡತ್ತಾರ. ಹಿಂಗ ಆಡ್ಲಿ. ಈ ಡೇ 2 ಒಳಗೆ ನನ್ನ ಪ್ರಕಾರ ಇನ್ನೊಂದ್ 100-200 ರನ್ ಹೊಡೆದು ಬಿಡ್ಲಿ. ಒಂದ್ 400-500 ಕೊಟ್ರೆ ವಿಚ್ ನಮ್ಮ ಇಂಡಿಯಾ ಟೀಮ್ ಗುಡ್ ಸೈಡ್ ಒಳಗೆ ಇರ್ತೈತಿ. ಸೊ ಅದನ್ನ ಮಾಡ್ಬೋದೈತಿ. ಅದಕ್ಕೆ ದೊಡ್ಡ ಬ್ಯಾಟ್ಸ್ಮನ್ಗಳು ನಾವು ವಾಷಿಂಗ್ ನ ಸುಂದರ್ದಾರು. ಸೊ ಟ್ರೈ ಮಾಡ್ತಾರ ನಮ್ ಟೀಮ್ ಇಂಡಿಯಾ ಒಂದ್ 400-500 ರನ್ ಹೊಡ್ಲಕ್ಕ. ಸೊ ಅದಾಗ್ಲಿ, ನಮ್ಮ ಇಂಡಿಯಾ ಲೀಡ್ ಒಂದ್ 500 ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮಿಷ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.